ಶಿವಮೊಗ್ಗದ ಜಿಲ್ಲಾ ಪಂಚಾಯತ್ನಲ್ಲಿ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ನಡೆದಿದೆ. ಸಭೆಯಲ್ಲಿ ಡೀಮ್ಡ್ ಫಾರೆಸ್ಟ್ನಲ್ಲಿ ರೈತರ ಮನೆ ಜಮೀನಿಗೆ ನೋಟಿಸ್ ಕೊಡುವ ಬಗ್ಗೆ, ಆನೆಗಳನ್ನ ಓಡಿಸಲು ಸ್ಕ್ವಾಡ್ ರಚನೆಗೆ ಮತ್ತು ಗ್ರಾಮೀಣ ಭಾಗದಲ್ಲಿ ವೈದ್ಯರ ನೇಮಕಾತಿಯ ಬಗ್ಗೆ ಚರ್ಚೆ ನಡೆದಿದೆ. ಮೊದಲಿಗೆ ಡೀಮ್ಡ್ ಫಾರೆಸ್ಟ್ನಲ್ಲಿ ರೈತರಿಗೆ ಒಕ್ಕಲಿಡುವಂತೆ ಅರಣ್ಯ ಇಲಾಖೆ ನೋಟಿಸ್ ಕೊಡುತ್ತಿದೆ. ನ್ಯಾಯಾಲಯದ ಪ್ರಕರಣಗಳನ್ನ ಹೊರತುಪಡಿಸಿ ಡೀಮ್ಡ್ ಫಾರೆಸ್ಟ್ಗೂ ಅರಣ್ಯ ಅಧಿಕಾರಿಗಳು ಬರ್ತಾ ಇದ್ದಾರೆ. ರೈತರು ಕಾನೂನು ಕೈಗೆ ತೆಗೆದುಕೊಂಡ್ರೆ ನೀವು ಯಾರು ಉಳಿಯಲ್ಲ. ಯರಗ್ನಾಳ್ನಲ್ಲಿ ಡೀಮ್ಡ್ ಫಾರೆಸ್ಟ್ನಲ್ಲಿದ್ರೂ ನೋಟಿಸ್ ನೀಡಲಾಗಿದೆ. 2000 ಅಡಿಕೆ ಮರಗಳನ್ನ ಹಾನಿ ಮಾಡಲಾಗಿದೆ ಎಂದು ಚರ್ಚೆ ನಡೆದಿದೆ. ಇನ್ನು ಸಚಿವ ಮಧು ಬಂಗಾರಪ್ಪ ಮಾತನಾಡಿ, ಇನ್ನು ಮುಂದೆ ಡೀಮ್ಡ್ ಫಾರೆಸ್ಟ್ ವಿಚಾರದಲ್ಲಿ ಕೋರ್ಟ್ನಲ್ಲಿ ಪ್ರಕರಣವಿದ್ದರೆ ಅದನ್ನ ಹೊರತುಪಡಿಸಿ ಡಿಸಿ ಅನುಮತಿ ಪಡೆದು ನೋಟಿಸ್ ಕೊಡುವಂತೆ ಸೂಚಿಸಿದರು. ಇನ್ನು ಗ್ರಾಮೀಣ ಭಾಗದಲ್ಲಿ ವೈದ್ಯರ ಕೊರತೆ ಇದೆ. ಕ್ಯಾಬಿನೆಟ್ನಲ್ಲಿ ಬಿಲ್ ಪಾಸ್ ಆಗಿದೆ. ಇದು ರಾಜ್ಯದ ವಿಷಯವಾಗಿದೆ. 3800 ವೈದ್ಯರ ನೇಮಕಾತಿ ಮಾಡಿಕೊಳ್ಳಬೇಕಿದೆ. ಅಸೆಂಬ್ಲಿಯಲ್ಲಿ ನಿರ್ಣಯಿಸಲಾಗುವುದು. ಇದೇ ವೇಳೆ ಔಟ್ಸೋರ್ಸ್ ನೌಕರರಿಗೆ ಸಂಬಳ ನೀಡಲಾಗ್ತಾ ಇಲ್ಲ. ಕಾಂಟ್ರಾಕ್ಟರ್ ತಿನ್ನುತ್ತಿದ್ದಾನೆ ಎಂದು ಆರ್ಗ ಗರಂ ಆಗಿದ್ದಾರೆ. ಕಂಪ್ಲೇಂಟ್ ಕೊಟ್ಟರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ನಿನ್ನ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅವನಿಗೆ ಹೋಗುತ್ತೆ. ಮಾನ್ಯತೆ ಪಡೆದು ಅವ್ರ ಮನೆ ಕೊಟ್ಟು ನಾವು ಹೇಳ್ತೀವಿ, ಕಂಪ್ಲೇಂಟ್ ಕೊಡ್ತಾರೆ ತಿಳಿಸೋದಿಲ್ಲ, ನೀವು ದಯವಿಟ್ಟು ಒಂದು ಧೈರ್ಯವಾಗಿ ಹೇಳಿ ಅಂತ. ಕಂಪ್ಲೇಂಟ್ ಕೊಡೋಕ್ಕೆ ಭಯದ ವಾತಾವರಣ ಇದೆ. ಅದಕ್ಕೆ ಐಜಿಪಿ ಬಂದು ಶಿವಮೊಗ್ಗಕ್ಕೆ, ಅದಕ್ಕೆ ನಾವು ಗೃಹ ಸಚಿವರು ಭೇಟಿ ಮಾಡಿದ್ದು, ಅದಕ್ಕೆ ಬೇಡಿದ್ವಿ, ಲ್ಯಾಂಡ್ ಆರ್ಡಿಗೆ ಭೇಟಿ ಮಾಡಿದ್ದು. ಈ ರಿಪೋರ್ಟ್ ತಗೊಂಡು ಏನ್ ಮಾಡ್ಬೇಕು ಹೇಳಿ, ನಾವು ಹೇಳಾಕಬೇಕೇನ? ಈ ರಿಪೋರ್ಟ್ ಅವಶ್ಯಕತೆ ಇಲ್ಲ ಸರ್ ನಮ್ಗೆ. 800 ಹೋದ ಬಾರಿ 400 ಕೇಸ್ ಹಾಕಿದ್ವಿ, ಈ ಸರಿ 800 ಹಾಕಿದ್ವಿ. ಏನು ನಿಂತಿದ್ಯಾ? 400 ಇದ್ದಿದ್ದು ಕಡಿಮೆ ಆದ್ರೆ ನಿಮ್ಗೆ ಹಾರ ಹಾಕ್ತೀನಿ. 400 ಇದ್ದಿದ್ದು 800, 800 ಇದ್ದಿದ್ದು 1000. ಶಿಕ್ಷಣ ಇಲಾಖೆ ಆತರ ಆಗ್ಬಿಡುತ್ತೆ. ಉದಾಹರಣೆ ಡಿಪಾರ್ಟ್ಮೆಂಟ್ ಬದುಕಿದೆ ಅಂತಂದ್ರೆ ಅವರಿಗೆ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಕೊಡಿ ಸರ್. ಇಲ್ಲಾಂದ್ರೆ ಡಿಪಾರ್ಟ್ಮೆಂಟ್ ಕ್ಲೋಸ್ ಮಾಡಿ ಪಬ್ಲಿಕ್ ಬಿಟ್ಬಿಡಿ. ನೀವು ಅಷ್ಟೇ ಸಂಜೆ ಬೇಸರ ಆಗಿದೆ ಸಂಜೆ ಮಗನ ಮೇಲೆ ಕಂಪ್ಲೇಂಟ್ ಕೊಡ್ತಾರಲ್ಲ ಈ ವಿಷಯಕ್ಕೆ. ಇದಕ್ಕೆ ಅಪಮಾನ ಸಂಗತಿ ಏನ್ಬೇಕು? ಎಷ್ಟಿದೆ ಸರ್ ನೋಡಿ, ನಾನು ಹೇಳಿದ್ರು ಸಿಎಂ ಕೂಡ ಗಮನ ತಗೊಂಡಿದ್ದಾರೆ. ನಂಬರ್ ಆಫ್ ಕೇಸಸ್ ಜಾಸ್ತಿ ಎಲ್ಲಾಗಿದೆ ಅಂತ ಹೇಳಿದಾಗ ನಿಮಗೆ ಸ್ಟೇಟ್ ಲೆವೆಲ್ ರಿಪೋರ್ಟ್ ನೋಡ್ಬೇಕಾದ್ರೆ ಎಲ್ಲಿ ಜಾಸ್ತಿ ಆಗಿದೆ ಯಾಕೆ ಅಂತ ಕೇಳ್ತಾರಲ್ಲ. ಸೊ ಅದು ನನಗೆ ಜಿಲ್ಲೆಗೆ ಸ್ವಲ್ಪ ಅವಮಾನ ಆಗ್ತದೆ. ಓಕೆ, ಒಂದು ಪ್ಲಾನ್ ಮಾಡಿ ನೀವು, ಒಂದು 8 days ಹ್ಯಾವ್ ಪ್ಲಾನ್ ರೇಟ್ ಮಾಡಿ ಅಂಡ್ ಸ್ಪಾಟ್ ಆಕ್ಷನ್ ತಗೊಂಡು ಇನ್ಕ್ಲೂಡಿಂಗ್ ಆಫೀಸರ್ಸ್ ನೀವು ಅದು ತಗೊಳ್ಳಿ. ನಾನು SP ಅವ್ರಿಗೆ ಮಾತಾಡ್ತೀನಿ. ತೀರ್ಥಹಳ್ಳಿ ಸಾಗರಕ್ಕೆ ಕಾಡಾನೆ ಬಂದಿದೆ, ಅರಣ್ಯ ಇಲಾಖೆ ಏನು ಕ್ರಮ ಕೈಗೊಂಡಿಲ್ಲ ಎಂದ ಶಾಸಕ ಆರಗ ಜ್ಞಾನೇಂದ್ರ, ಆನೆ ಹಿಡಿಯಲು ಬಿಟ್ಟು ಗಂಟೆ ಬಾರಿಸಲು ಹೋಗ್ತೀರಾ ಎಂದು ಗುಡುಗಿದರು. ಆನೆಗಳ ದಾಳಿಗೆ ರೈತ ಸತ್ತಿದ್ದಾನೆ ಎಂದು ಶಾಸಕ ಬೇಳೂರು ಗರಂ ಆದ್ರು. ಇದಕ್ಕೆ ಉತ್ತರಿಸಿದ ಅರಣ್ಯ ಅಧಿಕಾರಿ, ಬೀಟ್ ಹೆಚ್ಚಿಸಲಾಗಿದೆ ಎಂದರು. ಆದರೆ ಇದಕ್ಕೂ ಆಕ್ಷೇಪಿಸಿದ ಶಾಸಕಿ ಶಾರದಾ ಪೂರ್ಯ ನಾಯ್ಕ್, 2 ವರ್ಷದಿಂದ ಕಾಡಂಚು ಮತ್ತು ಗ್ರಾಮದ ನಡುವೆ EPT ನಿರ್ಮಿಸಿಲ್ಲ, ಸೋಲಾರ್ ಸಿಸ್ಟಮ್ ಆಗಿಲ್ಲ ಎಂದರು. ಚಿಕ್ಕಮಗಳೂರಿನಲ್ಲಿ ಆನೆ ಸ್ಕ್ವಾಡ್ ರಚಿಸಲಾಗಿದೆ, ಹಾಗೆ ಶಿವಮೊಗ್ಗದಲ್ಲಿ ರಚಿಸಿ. ಸ್ಕ್ವಾಡ್ನಲ್ಲಿ 30 ಜನರಿದ್ದಾರೆ, ಹಾಗಾಗಿ ಸಚಿವರು ಸ್ಕ್ವಾಡ್ ರಚಿಸಿ ಎಂದು ಶಾಸಕ ಆರಗ ಹೇಳಿದರು. ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿ ಎಂದು ಸಚಿವರು ಸೂಚಿಸಿದ್ದಾರೆ. ಕರಡಿ ಮತ್ತು ಚಿರತೆ ದಾಳಿ ಹೆಚ್ಚಾಗಿದೆ, ಕರಡಿ ಪೈಪ್ ಹೊಡಿತಾ ಇವೆ, ಹಗಲು ಹೊತ್ತು ವಿದ್ಯುತ್ ಬೇಕು ಎಂದು ಶಾಸಕಿ ಶಾರದಾ ಪೂರ್ಯ ನಾಯ್ಕ್ ಸಭೆಗೆ ಆಗ್ರಹಿಸಿದ್ದಾರೆ. ನೋಡಿ, ಅರಣ್ಯ ಇಲಾಖೆ ನೋಟಿಸ್ ಕೊಟ್ಟಿರೋ ಬಗ್ಗೆ ಅದಕ್ಕೆ ನೀವು ನೋಡಿ, ಅದನ್ನ ನನಗೆ ಸಾಯಂಕಾಲ ಕೊಡ್ಬೇಕು. ಪ್ರಿನ್ಸಿಪಲ್ ಸೆಕ್ರೆಟರಿಗೆ ನಾನು ಬರೋಷ್ಟಿಗೆ ನೀವು ಅವ್ರ ಹತ್ರ ಫಸ್ಟ್ ಬೆಳಗ್ಗೆ ಮಾತಾಡಿದ್ರಿ. ಓಕೆನಾ? ಮೇಡಮ್ ಅವರು ಒಂದು ಅರಣ್ಯ ಇಲಾಖೆ ನೋಟಿಸ್ ಕೊಟ್ಟಿರೋ ಬಗ್ಗೆ ರೈತರಿಗೆ ಅದರದ್ದು ಅನುಕೂಲನ ವರದಿ
ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕೊಟ್ಟಿದ್ದಾರೆ ಸರ್. ಮಾಡೋದಿಲ್ಲ. ನಮ್ದು ಅದು ಪ್ರಾಬ್ಲಮ್ ಅಲ್ಲ. ಅವ್ರು 65, 62 ಅಲ್ಲೆಲ್ಲ ಮಂಜೂರಾತಿ ಆದವರಿಗೆಲ್ಲ ನೋಟಿಸ್ ಕೊಡ್ತಾರೆ. 3 ತಲೆಮಾರು ಚೇಂಜ್ ಆಗಿದಾವೆ. ನೋಡಿ ಬಿಫೋರ್ 78 ಅಪ್ಲೇನು ಬೆಲೆನೇ ಇಲ್ವೇ? ಇಲ್ಲ ಅಕ್ಕ, ಒಂದು ನಾನು ಕೂಡ ಕ್ಯಾಬಿನೆಟ್ ಅಲ್ಲೂ ಕೂಡ ಈ ಮೊನ್ನೆ ಅಲ್ಲ ಆದ್ರೂ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಡಿಸ್ಕಷನ್ ಆಯ್ತು. KJ ಜಾರ್ಜ್ ಅವರು ನಾವೆಲ್ಲರೂ ಕೂಡ, ಯಾಕೆಂದ್ರೆ ನಮಗೆ ಚಿಕ್ಕಮಗಳೂರು ಇದ್ರದ್ದಲ್ಲ, ಈಗ ಮಂಗಳವಾರನೂ ಬುಧವಾರನೂ ಒಂದು ನಾನು KJ ಜಾರ್ಜ್ ಅವರು ಒಂದು ಮೀಟಿಂಗ್ ಇಟ್ಕೊಳ್ತಾ ಇದ್ದೀನಿ. ಒಂದು ಅಧ್ಯಯನ ಅಂತ ಹೇಳಿ ಮಾಡಿದ್ವಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ನಿಮಗೆ ರಮೇಶ್ ಹೆಗ್ಡೆ ಅವರು ಅವರೆಲ್ಲ ಬರ್ತಾ ಇದ್ದಾರೆ. PCCF ಅವರು ಮತ್ತೆ ಮೋಹನ್ ಕುಮಾರ್ ಯಾರೋ ಈಗ ಪ್ರಿನ್ಸಿಪಲ್ ಸೆಕ್ರೆಟರಿ, ಅಂಜು ಪರ್ದೀಸು, ಇವರೆಲ್ಲ ಸೇರಿ ಮೋಸ್ಟ್ಲಿ ಮಂಗಳವಾರ ಬುಧವಾರ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ, ಇವರು ಇರ್ಬೇಕಂತ. ಅದಕ್ಕೆಲ್ಲ ಸೊಲ್ಯೂಷನ್ ಕಂಡಿಡ್ತಿದ್ದೀವಿ. ಯಾಕಂದ್ರೆ ಏನಾಗ್ತದೆ, ಮುಂಚೆ ಹಕ್ಕುಪತ್ರ ಕೊಟ್ಟಾರೆ, ಇವಾಗ ಫಾರೆಸ್ಟ್ ಅಂತ ಹೇಳ್ತಾರೆ, ಅವ್ರಿಗೆ ನೋಟಿಸ್ ಕೊಡೋದು ಇದೆಲ್ಲ ಇದೆ. ನಾನು ಒಂದೇ ಒಂದು ನಿಮ್ಗೆ ಹೇಳೋದು, ಅದರದ್ದು ಕೋರ್ಟ್ ಒಂದು ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಯಾವ್ದು ನೋಟಿಸ್ ಕೊಡೋದಿಲ್ಲ ಅಂತ ನಾವು ಹೇಳಿದ್ವಿ. ಅದನ್ನ ನೀವು ಮಾಡ್ತೀವಿ. ಯಾಕಂದ್ರೆ ಅನ್ಲೆಸ್ ಡೈರೆಕ್ಟ್ ನಾವು ಏನಾದ್ರು ಒಂದು ಡಿಸಿಷನ್ ತಗೊಳ್ಳೋದು ಕೋರ್ಟ್ದು ನಾವು ಯಾರು ಕೂಡ ನಾವು ಅಡ್ಡ ಬರಲ್ಲ. ಮತ್ತೆ ಯಾವ್ದಾದ್ರು ಹೊಸ ಅತಿಕ್ರಮಣ ಮಾಡ್ತಾರೆ ಅಂತ ಹೇಳಿದ್ರೆ, ನನ್ನ ಕ್ಷೇತ್ರದಲ್ಲೇ ಮೊನ್ನೆ ಒಂದು ಸ್ಮಾಲ್ ವಿಚಾರ ನಿಮ್ಗೆ ಗೊತ್ತಿದೆ. ನಮ್ಮವ್ರಿಗೆ ಹೋಗಿ ಅತಿಕ್ರಮಣ ಮಾಡಿದಾಗ ನನಗೆ ಅದು ಗೊತ್ತಾಯ್ತು. ಅದನ್ನ ಹೋಗಿ ನೀವು ಏನ್ ಮಾಡ್ಬೇಕು ನೀವು ಮಾಡಿ ಅಂತ ಹೇಳಿದ್ರು. ಯಾಕಂದ್ರೆ ಹೊಸ ಎನ್ಕ್ರೋಚ್ಮೆಂಟ್ಗೆ ನಾವೇನು ಸಪೋರ್ಟ್ ಮಾಡ್ತೀವಿ. ಬಟ್ ಯಾರು ಈಗ ಅವ್ರು ರೈಸ್ ಮಾಡಿದಾಗೇನೆ ನೀವು ಕರೆಯೋದಾದ್ರೆ ಹೇಳ್ತೀನಿ. ನಾನು ಇದನ್ನ ಫಾರೆಸ್ಟ್ ಮಿನಿಸ್ಟರ್ ಹೇಳಿದೆ, ಕರಿತೀರಿ ನಿಮ್ ಪಾರ್ಟಿಯವ್ರನ್ನ ಮಾತ್ರ ಕರಿತೀರಿ. ಇಲ್ಲ ನಮ್ಮನ್ನ ಎಲ್ಲರನ್ನು ಕರೀರಿ. ಅದಕ್ಕೆ ಯಾಕೆ ಪಕ್ಷ ಮಾಡ್ತೀವಿ? ಒಂದು ನಿಮಿಷ, ನಾಡಿದ್ದು ನಾವು ಕರಿತಾ ಇರೋದು 2 ಉಸ್ತುವಾರಿ ಸಚಿವರನ್ನು ಮಾತ್ರ ಕರಿಬೇಕ. KJ ಜಾರ್ಜ್ ಅವರು ಹೇಳಿದ್ರು ಡೀಪ್ ಫಾರೆಸ್ಟ್ ನ ಬಿಡಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ನೇತೃತ್ವದ ಒಂದು ಕಮಿಟಿ ಮಾಡಬಹುದು. ಕ್ಲಾರಿಟಿ ಸಿಕ್ಕಿಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನು ಅದಕ್ಕೆ ಆ ಕ್ಲಾರಿಟಿ ತಗೊಳ್ಳೋದಕ್ಕೆ ನಾಡಿದ್ದು PCCF ಇವ್ರ ಜೊತೆಗೆ ಮಂಗಳವಾರ ಇನ್ನೇನೆ ನಾ ಮಾತಾಡಿದ್ದು KJ ಜಾರ್ಜ್ ಅವರು. KJ ಜಾರ್ಜ್ ಅವರು ನನಗೆ ರಿಕ್ವೆಸ್ಟ್ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರು ನಿಮ್ಗೆ ಹೇಳ್ತೀನಿ, ಹೌದು ಫಾರೆಸ್ಟ್ ಅವರು ಬಿಟ್ಟಿದ್ದಾರೆ.